ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ರವೀಶ ಕೆಆರ್, ತಜ್ಞ ಸಲಹಾ ವೈದ್ಯ, ಶಿವಮೊಗ್ಗ. ಇಂದು ನಾವು ಮಧುಮೇಹ ಎಂಬ ಕಾಯಿಲೆಯ ಬಗ್ಗೆ ಸರಳ ಮಾಹಿತಿಯನ್ನು ಕನ್ನಡದಲ್ಲಿ ತಿಳಿದುಕೊಳ್ಳೋಣ. ಮಧುಮೇಹ ನಿಮಗೆಲ್ಲ ಗೊತ್ತಿದೆ ಅಲ್ವಾ? ಹೆಸರಂತೂ ಕೇಳಿರ್ತೀರಿ. ಮಧುಮೇಹ, ಸಿಹಿ ಮೂತ್ರ ರೋಗ, ಸಕ್ಕರೆ ಕಾಯಿಲೆ, ಡಯಾಬಿಟಿಸ್ ಮೆಲ್ಲೈಟಸ್, ಇತ್ತೀಚೆಗೆ ನೀವು ಶುಗರ್ ಕಂಪ್ಲೇಂಟ್ ಅಂತ ಸಹ ಹೇಳ್ತೀರಿ. ಅವರಿಗೆ ಶುಗರ್ ಬಂದ್ಬಿಟ್ಟಿದೆ ಅಂತ ಹೇಳ್ತೀರಿ. ನಿಮಗೆ ಗೊತ್ತಿರುವ 10 ಜನರಲ್ಲಿ ಎಷ್ಟು ಜನರಿಗೆ ಮಧುಮೇಹ ಇರಬಹುದು? ಒಬ್ಬರಿಗಾದರೂ ಇದೆಯಾ? ಇಬ್ಬರಿಗೆ ಇರಬಹುದಾ? 3 ಜನರಿಗಾದರೂ ಇರಬಹುದು. ಈ ಕಾಯಿಲೆ ಇಂದು ನಮ್ಮಲ್ಲಿ ವ್ಯಾಪಕವಾಗಿದೆ. ಹಿಂದೆಲ್ಲ ಮಕ್ಕಳು ತಮ್ಮ ತಂದೆ ತಾಯಂದಿರನ್ನು ಕರೆದುಕೊಂಡು ಡಾಕ್ಟ್ರೇ, ನಮ್ಮ ಅಪ್ಪ ಅಥವಾ ಅಮ್ಮನಿಗೆ ಶುಗರ್ ಬಂದ್ಬಿಟ್ಟಿದೆ ಅಂತ ಬರೋರು. ಇಂದು ಪರಿಸ್ಥಿತಿ ಬದಲಾಗಿದೆ. 30, 35, 40 ವರ್ಷದ ಮಕ್ಕಳನ್ನು ಕರೆದುಕೊಂಡು ತಂದೆ ತಾಯಂದಿರು ಡಾಕ್ಟ್ರೇ, ನಮ್ಮ ಮಗನಿಗೆ ಶುಗರ್ ಜಾಸ್ತಿ ಬಂದ್ಬಿಟ್ಟಿದೆ ನೋಡಿ ಅಂತ ಹೇಳ್ತಾರೆ. ಈ ಕಾಯಿಲೆ ನಮ್ಮಲ್ಲಿ ವಿಶೇಷವಾಗಿ ಟೈಪ್ 2 ಡಯಾಬಿಟಿಸ್ ಮೆಲ್ಲೈಟಸ್ ವ್ಯಾಪಕವಾಗಿದೆ, ಅಗಾಧವಾಗಿದೆ. 2025ರ ಇಂಟರ್ನ್ಯಾಷನಲ್ ಡಯಾಬಿಟಿಕ್ ಫೆಡರೇಷನ್ನ ಅಂಕಿ ಅಂಶಗಳು ಇನ್ನು ಕೆಲವೇ ತಿಂಗಳಲ್ಲಿ ನಮ್ಮನ್ನು ಸೇರಲಿವೆ. ಆಗ ಅಚ್ಚರಿಯ ವಿಷಯ ಏನಿಲ್ಲ, ಭಾರತ ದೇಶವು ಚೀನಾವನ್ನು ಹಿಂದಿಕ್ಕಿ ವಿಶ್ವದಾದ್ಯಂತ ಅತಿ ಹೆಚ್ಚು ಮಧುಮೇಹಿಗಳಿರುವ ದೇಶವಾಗಲಿದೆ. ಇದಕ್ಕೆ ಕಾರಣ ಏನು ಅಂತ ನೋಡೋಣ. ಹಾಗೇನೆ ಮಧುಮೇಹವನ್ನು ನಿರ್ಧರಿಸುವುದು ಹೇಗೆ, ಯಾವಾಗ ಸಕ್ಕರೆ ಕಾಯಿಲೆಯ ನಿರ್ಧಾರ ಆಗ್ತದೆ, ಮಧುಮೇಹದ ವಿಧಗಳನ್ನು ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ನಾವು ಮಧುಮೇಹದ 3 ವಿಧಗಳನ್ನು ತಿಳಿದುಕೊಂಡರೆ ಸಾಕು. ಮೊದಲನೆಯದಾಗಿ ಟೈಪ್ 1 ಡಯಾಬಿಟಿಸ್ ಮೆಲ್ಲೈಟಸ್ ಅಥವಾ ಇನ್ಸುಲಿನ್ ಅತ್ಯವಶ್ಯಕ ಸಕ್ಕರೆ ಕಾಯಿಲೆ. ಟೈಪ್ 2 ಡಯಾಬಿಟಿಸ್ ಮೆಲ್ಲೈಟಸ್ ಅಥವಾ ಜೀವನ ಶೈಲಿಯ ಕಾಯಿಲೆ ಎಂದು ಗುರುತಿಸಲ್ಪಟ್ಟಿರುವ 2ನೇ ವಿಧದ ಮಧುಮೇಹವನ್ನು ನೋಡೋಣ. ಮೂರನೆಯದಾಗಿ ನಾವು ಗರ್ಭಿಣಿಯರ ಮಧುಮೇಹವನ್ನು ತಿಳಿದುಕೊಳ್ಳೋಣ. ನಂತರ ಮಧುಮೇಹದಲ್ಲಿ ನಿಯಮಿತವಾಗಿ ಯಾವ ಪರೀಕ್ಷೆಗಳನ್ನು ನಡೆಸಬೇಕು, ವೈದ್ಯರ ಭೇಟಿ ಯಾವಾಗ ಆಗಬೇಕು, ಚಿಕಿತ್ಸೆಯಲ್ಲಿ ಪಥ್ಯದ ಆಹಾರ ಸೇವನೆ, ವ್ಯಾಯಾಮ, ಆರೋಗ್ಯಯುತ ಚಟುವಟಿಕೆಯ ಜೀವನ ಕ್ರಮವನ್ನು ಹೇಗೆ ಅಳವಡಿಸಿಕೊಳ್ಳೋದು, ನಂತರ ಔಷಧಿಗಳು, ಮಾತ್ರೆಗಳು ಅಥವಾ ಅಗತ್ಯ ಬಿದ್ದಲ್ಲಿ ಇನ್ಸುಲಿನ್, ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಾಗೆ ಸಾಮಾನ್ಯವಾಗಿ ಹೇಳುವ ಹಾಗೆ ಅಲ್ಲಿ ಮಾತ್ರೆಗಳನ್ನು ಜಾಸ್ತಿ ಕೊಟ್ಬಿಡ್ತಾರೆ. ಹಾಗೆಲ್ಲ ಕೊಡಲಿಕ್ಕೆ ಬರೋದಿಲ್ಲ. ಇದಕ್ಕೆಲ್ಲ ಮಾರ್ಗದರ್ಶಿ ಸೂತ್ರಗಳು, ಕಾರ್ಯಸೂಚಿಗಳು ಇದ್ದಾವೆ. ಅವುಗಳನ್ನು ಅನುಸರಿಸಿಯೇ ಮಧುಮೇಹದಲ್ಲಿ ಚಿಕಿತ್ಸೆಯನ್ನು ನಡೆಸಬೇಕಾಗುತ್ತದೆ. ಮಾರ್ಗಸೂಚಿಗಳನ್ನು ಯಾರು ಜಾರಿಗೆ ಮಾಡ್ತಾರೆ? ಭಾರತ ಸರ್ಕಾರ ತನ್ನ ನಾಗರಿಕರಿಗಾಗಿ ಆರೋಗ್ಯ ಮಂತ್ರಾಲಯದಿಂದ ಕಾರ್ಯಸೂಚಿಯನ್ನು, ಮಾರ್ಗದರ್ಶಿ ಸೂತ್ರಗಳನ್ನು ನೀಡುತ್ತದೆ. ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಹಾಗೇನೆ ವೃತ್ತಿಪರ ಸಂಘಗಳು ಮಾರ್ಗದರ್ಶಿ ಸೂತ್ರಗಳನ್ನು ನೀಡುತ್ತವೆ. ವೈದ್ಯರು ನಾವು ಇದನ್ನು ಪಾಲಿಸಲೇಬೇಕಾಗುತ್ತದೆ. ಇದಲ್ಲದೆ ವಿಶ್ವ ಆರೋಗ್ಯ ಸಂಸ್ಥೆ, ಅಮೆರಿಕನ್ ಡಯಾಬಿಟಿಸ್ ಅಸೋಸಿಯೇಷನ್, ಇಂಟರ್ನ್ಯಾಷನಲ್ ಡಯಾಬಿಟಿಕ್ ಫೆಡರೇಷನ್, ಯುರೋಪಿಯನ್ ಅಸೋಸಿಯೇಷನ್ ಫಾರ್ ದಿ ಸ್ಟಡಿ ಆಫ್ ಡಯಾಬಿಟಿಸ್ ಮೆಲ್ಲೈಟಸ್ ಇತ್ಯಾದಿ ಸಂಘ ಸಂಸ್ಥೆಗಳು ವಿಶ್ವದಾದ್ಯಂತ ಮಧುಮೇಹದ ಬಗ್ಗೆ ಮಾರ್ಗದರ್ಶಿ ಸೂತ್ರಗಳನ್ನು, ಕಾರ್ಯಸೂಚಿಗಳನ್ನು ಆಗಾಗ ನೀಡುತ್ತಲೇ ಬಂದಿವೆ. ಆಯುಷ್ ಮಂತ್ರಾಲಯದಿಂದ ಹಾಗೂ ಆಯುಷ್ ಮತ್ತು ಯುನಾನಿ ಇಲಾಖೆಯಿಂದ ಮಾರ್ಗಸೂಚಿಗಳು ಇದ್ದಾವೆ. ವೈದ್ಯರು ಇವುಗಳನ್ನು ಪಾಲಿಸಿಯೇ ಚಿಕಿತ್ಸೆಯನ್ನು ನಡೆಸಬೇಕು. ವ್ಯಾಪಕವಾಗಿರುವ ಮಧುಮೇಹದಂತ ಕಾಯಿಲೆಯ ವಿಷಯದಲ್ಲಿ ಬೇಜವಾಬ್ದಾರಿಯುತ ಹೇಳಿಕೆಗಳು ಜನರನ್ನು ತಲುಪಬಾರದು. ನಮ್ಮ ಹೇಳಿಕೆಗಳು ಮಧುಮೇಹದ ನಿಯಂತ್ರಣಕ್ಕೆ, ಅಂಗಾಂಗಗಳ ಸಂರಕ್ಷಣೆಗೆ ಸಹಾಯವಾಗಬೇಕು. ನಾನು ಇಲ್ಲಿ ಪ್ರತಿಪಾದಿಸುವ ಎಲ್ಲ ವಿಷಯಗಳು ಮಾರ್ಗದರ್ಶಿ ಸೂತ್ರಗಳಿಗೆ ಅನುಗುಣವಾಗಿಯೇ ಇರುತ್ತವೆ. ದೀರ್ಘಕಾಲೀನ ದುಷ್ಪರಿಣಾಮಗಳು ಮುಖ್ಯವಾಗಿ ಕಣ್ಣು, ಹೃದಯ, ಮೂತ್ರಜನಕಾಂಗ, ಕೈ ಕಾಲಿನ ನರಮಂಡಲಗಳ ಮೇಲೆ ಆಗುತ್ತವೆ. ಅಲ್ಲದೆ ಸೋಂಕಿನ ಸಾಧ್ಯತೆ ಕೂಡ ಮಧುಮೇಹದಲ್ಲಿ ಹೆಚ್ಚು. ಈ ಎಲ್ಲವನ್ನು ಹೇಗೆ ಪರೀಕ್ಷೆಗಳ ಮೂಲಕ ಕಂಡುಕೊಳ್ಳುವುದು ಮತ್ತು ಇವುಗಳಿಂದ ನಮ್ಮ ಅಂಗಾಂಗಗಳನ್ನು ಹೇಗೆ ಸಂರಕ್ಷಿಸಿಕೊಳ್ಳುವುದು ಎನ್ನುವುದನ್ನು ಮುಂದಿನ ಸಂಚಿಕೆಗಳಲ್ಲಿ
ನೋಡೋಣ. ವಿಶ್ವದಾದ್ಯಂತ ದೃಷ್ಟಿಮಾಂದ್ಯತೆ, ಕಣ್ಣಿನ ಈ ತೊಂದರೆಗೆ ಮತ್ತು ಮೂತ್ರಜನಕಾಂಗಗಳ ವಿಫಲತೆಗೆ ಮಧುಮೇಹವು ಮೊಟ್ಟಮೊದಲ ಕಾರಣವಾಗಿದೆ. ಇದಲ್ಲದೆ ಆಂಪ್ಯುಟೇಷನ್, ಅಂಗವಿಚ್ಛೇದನೆ, ಇದರಲ್ಲಿ ಮಧುಮೇಹವು ದ್ವಿತೀಯ ಸ್ಥಾನದಲ್ಲಿದೆ. ಅಪಘಾತ, ಆಕ್ಸಿಡೆಂಟ್ ಅಥವಾ ಟ್ರಾಮಾವು ಅಂಗವಿಚ್ಛೇದನೆಗೆ ವಿಶ್ವದಾದ್ಯಂತ ಮೊಟ್ಟಮೊದಲ ಕಾರಣವಾಗಿದೆ. ಈ 3 ಅಂಶಗಳನ್ನು ನೋಡಿದರೆ ಈ ಎಲ್ಲ ಅಂಗಾಂಗಗಳ ತೊಂದರೆಗಳಿಂದ ಆಗುವ ಅನಾಹುತಗಳನ್ನು ಗಣನೆಗೆ ತೆಗೆದುಕೊಂಡರೆ ಮಧುಮೇಹವನ್ನು ನಾವು ನಿರ್ಲಕ್ಷಿಸಬಾರದು. ಗಮನವಿಟ್ಟು ಮರೆಯದೆ ಅದಕ್ಕೆ ಸೂಕ್ತ ಕ್ರಮಗಳನ್ನು ಪಾಲಿಸಿ ನಿಯಂತ್ರಣದಲ್ಲಿಟ್ಟು ನಮ್ಮ ಅಂಗಾಂಗಗಳನ್ನು ಕಾಪಾಡಿಕೊಳ್ಳಬೇಕು ಎಂಬ ವಿಷಯದ ಅರಿವು ನಮಗೆ ಆಗುತ್ತದೆ. ಈ ಎಲ್ಲ ವಿಷಯಗಳೊಂದಿಗೆ ಡಾಕ್ಟರ್ ರವೀಶ್ ಕೆ.ಆರ್, ತಜ್ಞ ಸಲಹಾ ವೈದ್ಯ, ಶಿವಮೊಗ್ಗ, ನಾನು ಮತ್ತೆ ಬರುತ್ತೇನೆ ಮುಂದಿನ ಸಂಚಿಕೆಯಲ್ಲಿ. ತಾವೆಲ್ಲರೂ ವೀಕ್ಷಿಸಬೇಕು. ದಯಮಾಡಿ ಅಭಿಪ್ರಾಯ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.